ಸಿ ಅಮಾಂಗ್ ದ ಏನಂತಾರೆ ನಿಮ್ಮ ವರ್ಕ್ಶಾಪ್ ಅಲ್ಲಿರೋ ಕೋಡಲ್ಲಿ ಹಾ. ರಿಲೇಟಿವ್ಲಿ ಬೈನರಿ ಸರ್ಚ್ ಒಂದು ಸ್ವಲ್ಪ ಇದಿದೆ. ಏನಂತಾರೆ ಹಾ ಸರ್. ಹೈ ಕಾಂಪ್ಲೆಕ್ಸಿಟಿ ಅನ್ಬೋದು ನೀವು ಕಂಪೇರ್ ಟು ಅದರ್ಸ್. ಹಂಗೆ ನೋಡಿದ್ರೆ ಬೈನರಿ ಸರ್ಚ್ ಈಗ ಇಂಟರ್ವ್ಯೂಲೆಲ್ಲ ಕೆಲವೊಂದು ಕಡೆ ಕೇಳಂಗೇನೆ ಇಲ್ಲ. ಆಯ್ತಾ? ಹಾ. ಸೊ ಮೇನ್ ಅದರಲ್ಲಿ ನಿಮಗೆ ಎರಡು ಪಾರ್ಟ್ಸ್ ಇದೆ. ಆಯ್ತಾ? ಒಂದು ಪಾರ್ಟು ಅರೆ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್. ಓಕೆ. ಆಯ್ತಾ? ಅರೆ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನ್ ಬರುತ್ತೆ, ನಿಮ್ದೊಂದು ನಂಬರ್ಸ್ ಅಂತ ಅರೆ ಇದೆ. ಹ? ನಿಮ್ಮ ಮೈಂಡಲ್ಲಿ ಯು ಹ್ಯಾವ್ ಟು ಹ್ಯಾವ್ ದಟ್ ಇದು ಅಂಡರ್ಸ್ಟ್ಯಾಂಡಿಂಗ್. ಏನು ಅಂಡರ್ಸ್ಟ್ಯಾಂಡಿಂಗ್ ಬೇಕು? ಈ ಅರೆ ಇಂಟರ್ನಲ್ಲಿ ಹೆಂಗ್ ಸ್ಟೋರ್ ಆಗುತ್ತೆ ಮೆಮೊರಿಯಲ್ಲಿ. ಸೊ ಇದು ಅರೆ ಅಂದ ತಕ್ಷಣ ಯು ಶುಡ್ ಹ್ಯಾವ್ ದಿಸ್ ಪಿಕ್ಚರ್. ಸೊ ಐ ಡಿಂಟ್ ರೈಟ್ ಪ್ರಾಪರ್ ಅರೆ ಫಾರ್ ಬೈನರಿ ಸರ್ಚ್, ರ್ಯಾಂಡಮ್ ಆಗಿ ಬರ್ದಿದ್ದೀನಿ. ಬಟ್ ಐ ಆಮ್ ಟ್ರೈಂಗ್ ಟು ಟೀಚ್ ದ ಕಾನ್ಸೆಪ್ಟ್. ಮೇನ್ ನಾನ್ ಐ ಟಿ ಅವ್ರಿಗೆ ಎಲ್ಲಿ ಕನ್ಫ್ಯೂಷನ್ ಆಗೋದು ಅಥವಾ ಬಿಗಿನರ್ಸ್ ಎಲ್ಲಿ ಕನ್ಫ್ಯೂಷನ್ ಆಗುತ್ತಲ್ಲ, ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಸೊ ಈ ತರ ಅರೆ ಇದ್ದಾಗ ಈಗ ನಾನು ಸೇ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಆಕ್ಸೆಸ್, ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿರೋ ಎಲಿಮೆಂಟ್ ಆಕ್ಸೆಸ್ ಮಾಡಬೇಕು ಅಥವಾ ಅದನ್ನು ರೀಡ್ ಮಾಡಬೇಕು, ಅದಕ್ಕೆ ಅಥವಾ ವ್ಯಾಲ್ಯೂ ಸೆಟ್ ಮಾಡಬೇಕು. ಸೊ ದೋಸ್ ಬೇಸಿಕ್ಸ್ ಅಲ್ಲಿ ಕೆಲವೊಬ್ರಿಗೆ ಡೌಟ್ಸ್ ಉಳಿದ್ಬಿಡುತ್ತೆ. ಲೈಕ್ ಸೇ ಅವ್ರು ಓದಿದಾಗ ಏನನ್ಸುತ್ತೆ, ಎಲ್ಲ ಅರ್ಥ ಆಗಿದೆ ಅನ್ಸುತ್ತೆ. ಬಟ್ ಇಫ್ ಐ ಆಸ್ ದೆಮ್, ಓ ಅರೆಯಲ್ಲಿ ನೀವು ಬಿಗಿನಿಂಗ್ ಇಂದ ಲಾಸ್ಟ್ ಎಲಿಮೆಂಟ್ ಆಕ್ಸೆಸ್ ಮಾಡಿ. ಅರೆಯಲ್ಲಿ ಇಷ್ಟು ಎಲಿಮೆಂಟ್ಸ್ ಇದೆ, 6 ಎಲಿಮೆಂಟ್ ಇದೆ. ಆಯ್ತಾ? 6 ಎಲಿಮೆಂಟ್ ಇದೆ, 6th ಎಲಿಮೆಂಟ್ ಆಕ್ಸೆಸ್ ಮಾಡಿ ಅಂದಾಗ, ಸೊ ದೇ ಶುಡ್ ನೋ ದ್ಯಾಟ್ ದೇ ಶುಡ್ ರೈಟ್ ಲೈಕ್ ದಿಸ್. 6th ಎಲಿಮೆಂಟ್ ಬೇಕು ಅಂದ್ರೆ 6 - 1. ಸೊ ದಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡೆಕ್ಸ್ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗುತ್ತೆ, ಬಿಕಾಸ್ ದ ಇಂಡೆಕ್ಸ್ ಸ್ಟಾರ್ಟ್ಸ್ ಇಟ್ 0. ದಿಸ್ ಇಸ್ ಒನ್ ಕನ್ಫ್ಯೂಷನ್. ಸೆಕೆಂಡ್ ಕನ್ಫ್ಯೂಷನ್ ಏನಾಗುತ್ತೆ? ಸೆಕೆಂಡ್ ಕನ್ಫ್ಯೂಷನ್ ಲಾಜಿಕ್ ಬಿಲ್ಡಿಂಗ್ ಅಲ್ಲಿ. ಲಾಜಿಕ್ ಬಿಲ್ಡಿಂಗ್ ಅಲ್ಲಿ ಒನ್ ಆಫ್ ದ ಕನ್ಫ್ಯೂಷನ್ ಎವ್ರಿಬಡಿ ಹ್ಯಾಸ್ ಇಸ್, ಸೊ ಈಗ ಇಲ್ಲೊಂದು ಪಾಯಿಂಟರ್ ಇದೆ, ಇಲ್ಲೊಂದಿದೆ. ಸೊ ಎಂಟೈರ್ ಕೌಂಟ್ ಎಷ್ಟಿದೆ? ಸೊ 10 ಇದೆ. ಸೊ ಈ 10 ಅಲ್ಲಿ ಯು ಡಿವೈಡೆಡ್ ಬೈ 2. ಆಮೇಲೆ ಇನ್ನೊಂದು ಪಾಯಿಂಟರ್ ಬಂತೀಗ ಮಧ್ಯದಲ್ಲಿ. ಸೊ ಈಗ ಇಲ್ಲಿರೋ ಎಲಿಮೆಂಟ್ ನೋಡಬೇಕು. ಇದು ನೋಡಿದಾಗ ಈ ಎಲ್ಲೋ ಇಂಡೆಕ್ಸ್ ಇಲ್ಲಿದೆಯಲ್ಲ, ಈ ಎಲ್ಲೋ ಇಲ್ಲಿರೋ ಇಂಡೆಕ್ಸ್ ಅನ್ನ ಇಲ್ಲಿಗೆ ಮೂವ್ ಮಾಡಬೇಕು, ಇನ್ ಕೇಸ್ ಇಫ್ ದಟ್ ನಂಬರ್ ಇಸ್ ಗೋಯಿಂಗ್ ಟು ಬಿ ಹಿಯರ್. ರೈಟ್? ಸೊ ದಿಸ್ ಮೆಕ್ಯಾನಿಕಲಿ ಇದನ್ನ ನೀವು ಫಸ್ಟ್ ವಿಜುವಲಿ ಅರ್ಥ ಮಾಡ್ಕೋಬೇಕು. ಕೋಡಿಂಗ್ ಕಲಿಬೇಕು ಅಂದ್ರೆ ಆ ಅಲ್ಗೋರಿದಮ್ ಅನ್ನ ನೀವು ಪೇಪರ್ ಪೆನ್ ತಗೊಂಡು ಕೈಯಿಂದ ಫಸ್ಟ್ ಮಾಡಕ್ ಬರ್ಬೇಕು ಅದನ್ನ. ಇಟ್ ಈಸ್ ಲೈಕ್ ನೀವು ಪೇಂಟಿಂಗ್ ತರ ಬ್ರಷ್ ತಗೊಂಡು ಪೇಂಟ್ ಮಾಡ್ತೀರಲ್ಲ, ಆ ತರ ಫಸ್ಟ್ ಬರ್ಬೇಕು. ಅದು ಬಂದ ಮೇಲೆ ಅದನ್ನ ಕಂಪ್ಯೂಟರಲ್ಲಿ ಹೆಂಗ್ ಮಾಡಿಸ್ಬೇಕು, ಅದ್ರ ಕಡೆ ಹೆಂಗ್ ಮಾಡಿಸ್ಬೇಕು ಅಂತ ಅರ್ಥ ಆಗುತ್ತೆ ಸ್ಲೋ ಆಗಿ. ಸೊ ಬೈನರಿ ಸರ್ಚ್ ಅನ್ನ ಕಂಪ್ಯೂಟರ್ ಇಲ್ದೇನೆ ನೀವೇ ಅದನ್ನ ಆ ತರ ಹೆಂಗ್ ಮಾಡ್ತೀರಾ, ಅದನ್ನ ನೀವು ಸರಿಯಾಗಿ ನೆನ್ಪಿಟ್ಕೋ. ನಾನ್ ಬೈನರಿ ಸರ್ಚ್ ಓದಿ ಸುಮಾರು ದಿನ ಆಗಿದೆ. ಆಯ್ತಾ? ಸುಮಾರು ದಿನ ಅಲ್ಲ, ವರ್ಷಗಳಾಗಿದೆ. ಬಟ್ ನನ್ನ ತಲೆಯಲ್ಲಿ ಏನಿದೆ, ನನ್ನ ತಲೆಯಲ್ಲಿ ಈ ತರ ಒಂದು ಗ್ರಾಫಿಕ್ಸ್ ನೆನಪಿದೆ. ಈ ತರ ಇದೆ, ಇದರಲ್ಲಿ ಫಸ್ಟ್ ನಾನು ಮಧ್ಯದ ಕಂಡಿಡ್ಬೇಕು, ಕಂಡಿಡಿದ್ಬಿಟ್ಟು ಆ ಬರೋ ನಂಬರು ಇದಕ್ಕಿಂತ ದೊಡ್ಡದ ಅಂತ ನೋಡ್ಬೇಕು. ದೊಡ್ಡದು ಅಂತಿದ್ರೆ ನಾನು ಈ ಪೋರ್ಷನ್ ಅಲ್ಲಿ ಹುಡುಕ್ಬೇಕು. ಈ ಪೋರ್ಷನ್ ಅಲ್ಲಿ ಹುಡುಕ್ಬೇಕು ಅಂದ್ರೆ ಇದೇನು ನಂದು ಲೆಫ್ಟ್ ಪಾಯಿಂಟರ್ ಇದೆಯಲ್ಲ, ಈ ಲೆಫ್ಟ್ ಪಾಯಿಂಟರ್ ಅಥವಾ ಇಂಡೆಕ್ಸ್ ಅನ್ನ ನಾನು ಈ ನಂಬರ್ಗಿಂತ ನೆಕ್ಸ್ಟ್ ಪ್ಲೇಸಿಗೆ ಮೂವ್ ಮಾಡ್ಬೇಕು, ಇಲ್ಲಿಗೆ. ಇದು ಸಿನಾರಿಯೋ 1. ಸಿನಾರಿಯೋ 2 ಏನು? ಸಿನಾರಿಯೋ 2 ಇಲ್ಲಿ ಹುಡ್ಕೋ ಬದ್ಲಿ ಈ ಪಿಂಕ್ ಪಾಯಿಂಟರ್, ಇನ್ನೊಂದು ಪಾಯಿಂಟರ್ ಇದನ್ನ ಇಲ್ಲಿ ಶಿಫ್ಟ್ ಮಾಡಿ ಈ ಪೋರ್ಷನ್ ಅಲ್ಲಿ ಹುಡುಕ್ಬೇಕು. ಇದು ಒಂದು ಪಾಸಿಬಿಲಿಟಿ, ಇದು ಎರಡನೇ ಪಾಸಿಬಿಲಿಟಿ. ಇದಾದ್ಮೇಲೆ ಮತ್ತೆ ಈಗ ಇದ್ರದ್ದು ಮಿಡಲ್ ಕಂಡು ಹಿಡಿಬೇಕು, ಸೇಮ್ ಪ್ಯಾಟರ್ನ್ ರಿಪೀಟ್ ಮಾಡಬೇಕು. ಸೊ ಈ ತರ ಇದ್ರದ್ದು ಪ್ಯಾಟರ್ನ್ ಅನ್ನ ನನ್ನ ಬ್ರೈನ್ ಅಲ್ಲಿ ನೆನಪು ಉಳಿದ್ಬಿಟ್ಟಿದೆ. ಸೊ ನನಗೆ ಇನ್ನೂ 20 ವರ್ಷ ಬಿಟ್ಟು ನೀವು ಕೇಳಿದ್ರು ನನಗೆ ಕೋಡಿಂಗ್ ಅವಾಗ ಯಾವುದೋ ಒಂದು ಹೊಸ ಲ್ಯಾಂಗ್ವೇಜ್ ಬಂದಿದೆ ಅಂತ ಇಟ್ಕೊಳ್ಳಿ, C++, D++ ಬಂದಿದೆ ಅಂತ ಇಟ್ಕೊಳ್ಳಿ. D++ ಅಲ್ಲಿ ಯಾರಾದ್ರೂ ಕೋಡ್ ಬರೀರಿ ಅಂದ್ರೆ ಅಲ್ಗೋರಿದಮ್ ಸೇಮ್ ಇರುತ್ತೆ. ಅದ್ರದ್ದು ಅರೆ ಹೆಂಗ್ ಡಿಕ್ಲೇರ್ ಮಾಡ್ಬೇಕು ಅನ್ನೋ ಸಿಂಟ್ಯಾಕ್ಸ್ ವೇರಿ ಆಗಿರುತ್ತೆ ಅಷ್ಟೇ. ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಬಿಂಗ್ ಅಲ್ಲಿ ಸರ್ಚ್ ಮಾಡಿ, ಓಕೆ D++ ಅಲ್ಲಿ ಅರೆ ಹೆಂಗ್ ಡಿಕ್ಲೇರ್ ಮಾಡ್ತಾರೆ, ಇಂಡೆಕ್ಸ್ ಹೆಂಗ್ ಆಕ್ಸೆಸ್ ಮಾಡ್ತಾರೆ, ಎಲಿಮೆಂಟ್ ಹೆಂಗ್ ಆಕ್ಸೆಸ್ ಮಾಡ್ತಾರೆ, ಒಂದು 3-4 ಕ್ವಶನ್ ಮಾಡಿದ್ರೆ ದೆನ್ ಯು ವಿಲ್ ಅಗೇನ್ ಬಿ ಏಬಲ್ ಟು ರೈಟ್ ದ ಕೋಡ್.
ಈ ತರ ಗ್ರಾಫಿಕಲಿ ಎಷ್ಟು ಜನ ಕಲಿತಾ ಇದಾರೆ ಈ ತರ ಪ್ಯಾಟರ್ನ್ ಅನ್ನ? ಈ ತರ ಬೈನರಿ ಸರ್ಚ್ ಈ ತರ ಅರ್ಥ ಮಾಡ್ಕೊಂತಿದ್ದೀರಾ? ಅದನ್ನ ಪೇಪರ್ ಪೆನ್ ತಗೊಂಡು ಮೆಕ್ಯಾನಿಕಲಿ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ ಕೋಡ್ ಬರೆಯೋಗಿಂತ ಮುಂಚೆ? ಇಲ್ಲ ಸರ್, ಇಲ್ವಾ? ಮಾಡ್ತಾ ಇಲ್ಲ ಅಂದ್ರೆ ಮಾಡಿ. ಅದನ್ನ ಮಾಡಿ. ನೀವು ನೋಡಿ, ಎಲ್ಲ 20 ವರ್ಕ್ಶಾಪ್ ಪ್ರೋಗ್ರಾಮ್ ಅಲ್ಲೂ ಫಸ್ಟ್ ನಾವು ಡೈಗ್ರಾಮ್ ಅಲ್ಲಿ ಮಾಡ್ತಾ ಇದೀವಿ. ಈ ತರ ಹಾ, ಡೈಗ್ರಾಮ್ ಸರ್. ಹಾಕಿ ಮಾಡ್ತಾ ಇದೀವಿ, ಮಾಡಿ ಆಮೇಲೆ ಕೋಡ್ ಬರಿತಾ ಇದೀವಿ. ಕರೆಕ್ಟಾ? ಹಾ, ದ ರೀಸನ್ ಈಸ್ ಆ ತರ ಮಾಡಿದಾಗ ನಿಮ್ ಬ್ರೈನ್ಗೆ ಅದು ಬರುತ್ತೆ, ಲಾಜಿಕ್ ಬಿಲ್ಡಿಂಗ್. ಸೊ ಯಾವುದೋ ಒಂದು ಅನ್ನೋನ್ ಪ್ರಾಬ್ಲಮ್ ಕೊಟ್ಟರು, ಫಸ್ಟ್ ಅದನ್ನ ಪೇಪರ್ ಪೆನ್ ತಗೊಂಡು ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಕಲೀರಿ. ಈಗ ಇಂಟರ್ವ್ಯೂ ರೌಂಡ್ ಇರುತ್ತಲ್ಲ, ಇಂಟರ್ವ್ಯೂ ರೌಂಡಲ್ಲಿ ಹಿಂಗೆ ಮಾಡೋದು ನಾವು, ಆಯ್ತಾ? ಸೊ ಇಂಟರ್ವ್ಯೂ ರೌಂಡಲ್ಲಿ ಫಸ್ಟ್ ಕ್ವಶನ್ ಕೇಳಿದಾಗ ಕೋಡ್ ಡೈರೆಕ್ಟ್ ಯಾರು ಬರೆಯಕ್ಕೆ ಹೋಗಲ್ಲ. ಫಸ್ಟ್ ಈಗ ಏನೊಂದು ಅರೆ ಅಲ್ಲೊಂದು ಕ್ವಶನ್ ಕೇಳಿದ್ರು, ಆ ಅರೆ ಡ್ರಾ ಮಾಡ್ತೀವಿ. ಈಗ ಅರೆ ಡ್ರಾ ಮಾಡಿ ಏನಂತಾರೆ, ಉದಾಹರಣೆಗೆ ಅರೆಯಲ್ಲಿ ಎಲಿಮೆಂಟ್ಸ್ ಇದೆಯಪ್ಪ, ಇದರಲ್ಲಿ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಏನಿದೆ ಕಂಡುಹಿಡಿರಿ ಅಂತಾರೆ. ಓಕೆ, ಸೊ ನಾವೇನು ಅನ್ಕೋತೀವಿ ಅವಾಗ? ನಾನು ಇಂಟರ್ವ್ಯೂಲ್ ಎಕ್ಸ್ಪ್ಲೇನ್ ಮಾಡೋದು ಹಿಂಗೇನೆ, ಆಯ್ತಾ? ಐ ವಿಲ್ ಟೆಲ್ ಯು ದ ಇದು. ಲೆಟ್ಸ್ ಎ ಕ್ವಶನ್ ಇಸ್ ಫೈಂಡ್ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಇನ್ ಅನ್ ಅರೆ. ಸೊ ದೆನ್ ಇಮಿಡಿಯೇಟ್ಲಿ ನಾನು ಏನು ಕೇಳ್ತೀನಿ, ಹೌ ಮೆನಿ ಡುಪ್ಲಿಕೇಟ್ಸ್ ಆರ್ ದೇರ್? ದೇರ್ ಇಸ್ ಓನ್ಲಿ ಒನ್ ಎಲಿಮೆಂಟ್ ವಿಚ್ ಇಸ್ ಡೂಪ್ಲಿಕೇಟ್ ಆರ್ ಮಲ್ಟಿಪಲ್ ಎಲಿಮೆಂಟ್ಸ್? ಸೊ ದೇ ಸೇ ದೇರ್ ಕುಡ್ ಬಿ ಮಲ್ಟಿಪಲ್ ಎಲಿಮೆಂಟ್ಸ್, ಆಯ್ತಾ? ದೆನ್ ಐ ವಿಲ್ ಸೇ ಬರೀ ಒಂದ್ ನಂಬರ್ ಒಂದೇ ಸರಿ ರಿಪೀಟ್ ಆಗುತ್ತಾ ಆರ್ ಮೋರ್ ದೆನ್ ಒಂದ್ ಸರಿ ಆಗುತ್ತಾ ಅಂತ. They say, I mean, interviewer can say that no, it can be more than once. Okay. Then what is the output you are expecting? Output we are expecting, they'll say, yes, ಯಾವ ಎಲಿಮೆಂಟು ಎಷ್ಟು ಸರಿ ಡುಪ್ಲಿಕೇಟ್ ಇದೆ. ಲೈಕ್ ಈಗ ಉದಾಹರಣೆಗೆ ಇದು 4 ಇದೆ, ಸೊ ಇಲ್ಲೂ 4 ಇದೆ ಅನ್ಕೊಳ್ಳಿ. ಸೊ ಅವಾಗ 4 2 ಸರಿ ಆಯಿತು. ಇಲ್ಲಿ 5 ಇದೆ, ಸೊ ದ ಇನ್ಪುಟ್ ಇಸ್ ದಿಸ್. ಔಟ್ಪುಟ್ ಏನಂದ್ರೆ 4 2 ಟೈಮ್ಸ್, 5 3 ಟೈಮ್ಸ್, ಆಯ್ತಾ? ಈ ಕ್ವಶನ್ ನಾವು ಮಾಡಿದೀವ ವರ್ಕ್ಶಾಪ್ ಅಲ್ಲಿ? ಇಲ್ಲ ಅಲ್ಲ, ಇದು ಮಾಡಿಲ್ಲ PCS ಅಲ್ಲಿ ಅಲ್ಲ. ಸೊ ಹೌ ಟು ಸಾಲ್ವ್ ದಿಸ್? ಹೆಂಗ್ ಮಾಡ್ತೀವಿ ಇದನ್ನ? ಎನಿ ಥಾಟ್ಸ್? ಯಾರಾದ್ರೂ ಹೇಳ್ತೀರಾ ಹೆಂಗೆ, ಯಾವ ತರ ಮಾಡ್ಬೋದು ಅಂತ? ಇನ್ಪುಟ್ ಇದು ಅರೇ ಇದೆ, ಔಟ್ಪುಟ್ ಈ ತರ ಬೇಕು. ಒಂದು ಅರೇ ಇದೆ, ಕೆಲವೊಂದು ಎಲಿಮೆಂಟ್ಸ್ ಮಲ್ಟಿಪಲ್ ಟೈಮ್ ಡೂಪ್ಲಿಕೇಟ್ ಆಗಿದೆ. ಸೊ ಹೌ ಟು ಫೈಂಡ್ ಇಟ್, ರೈಟ್? ಸೊ ಇದನ್ನ ನೀವು ಬ್ರೂಟ್ ಫೋರ್ಸ್ ಅಂದರೆ ಏನು, ಡೇಟಾ ಸ್ಟ್ರಕ್ಚರ್ ಯೂಸ್ದೇ ಮಾಡಬೇಕು ಅಂದರೆ ಪ್ರತಿಯೊಂದು ನಂಬರ್ ರೀಡ್ ಮಾಡಬೇಕು. ಲೈಕ್ 4 ರೀಡ್ ಮಾಡಿದ್ವಿ, ಅದು 4 ಫುಲ್ ಎಂಟೈರ್ ಅರೇಯಲ್ಲಿ ಎಷ್ಟು ಸರಿ ಇದೆ ಅಂತ ಹುಡುಕ್ಬೇಕು. ಹುಡುಕ್ಬಿಟ್ಟು ಮಲ್ಟಿಪಲ್ ಟೈಮ್ ಇದ್ದರೆ ಅದನ್ನು ಔಟ್ಪುಟ್ಟಲ್ಲಿ ಹಾಕಬೇಕು, 4 2 ಟೈಮ್ಸ್ ಇದೆ ಅಂತ. ಅದೇ ರೀತಿ 5 ತೊಗೊಂಡ್ರಿ, ಅದನ್ನು ಮತ್ತೆ ಫಸ್ಟಿಂದ ಹುಡುಕ್ಬೇಕು ಎಲ್ಲ ಕಡೆ. ಸೊ ಎಲ್ಲ ಕಡೆ ಹುಡುಕ್ಬಿಟ್ಟು ದೆನ್ ಯು ಹ್ಯಾವ್ ಟು ಪ್ರಿಂಟ್ ಇಟ್, ರೈಟ್? ಸೊ ಮೆಕ್ಯಾನಿಕಲಿ ಇದನ್ನು ಹೆಂಗೆ ಮಾಡ್ತೀರಿ? ಫರ್ಗೆಟ್ ಅಬೌಟ್ ಕೋಡಿಂಗ್ ಓನ್ಲಿ. ಸೊ ಫಸ್ಟ್ ಇದನ್ನು ತೊಗೋಬೇಕು, ಇದನ್ನು ತೊಗೊಂಡು 4, ಈಗ ನಮ್ಮ ಸಂಖ್ಯೆ ಯಾವುದು 4 ಇಲ್ಲಿ ಕೌಂಟ್ ಮಾಡಿ ಎಷ್ಟು ಸರಿ ಇದೆ. ಇಲ್ಲಿ 1 ಸರಿ ಇದೆ, ಇದು ಇಲ್ಲ, ಇದು ಇಲ್ಲ, ಇದು 1, ಇದು 1, ಇದು 1. ಸೊ ಟೋಟಲ್ ಎಷ್ಟು ಸರಿ ಇದೆ? 2 ಸರಿ ಇದೆ. ಸೊ ಈ ಥರ. ಆಮೇಲೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 5 ತೊಗೊಂಡ್ರಿ, 5 ತೊಗೊಂಡು ಅದನ್ನು ಇಲ್ಲಿಂದ ಫಸ್ಟಿಂದ ಕೌಂಟ್ ಮಾಡ್ತಾ ಹೋಗೋದು. ಇದು 5ನ ಅಲ್ಲ, ಇದು 5ನ ಅಲ್ಲ, ಇದು 5ನ ಅಲ್ಲ, ಇದು 5ನ ಅಲ್ಲ, ಸಾರಿ ಇದು 5, ಇದು 5 2 ಆಯಿತು, ಇದು ಫೈನಲ್ 5 3 ಆಯಿತು. ಸೊ ಇದನ್ನು ಕೌಂಟ್ ಮಾಡಬೇಕು ಅಂದರೆ ಆಲ್ವೇಸ್ ಕೋಡಿಂಗಲ್ಲಿ ಒಂದು ಕೌಂಟರ್ ಬೇಕು. ಕೌಂಟರ್ ಅಂತ ಒಂದು ವೇರಿಯೇಬಲ್ ಬೇಕು. ಆ ಕೌಂಟ್ರನ್ನು 0ಗೆ ಸೆಟ್ ಮಾಡಿ ಈ ಥರ ಕೌಂಟ್ ಮಾಡ್ತಾ ಹೋಗಬೇಕು. ಆಮೇಲೆ ಈಗ ಅರೇಯಲ್ಲಿ ರೀಡ್ ಮಾಡೋಕ್ಕೆ ಒಂದು ಲೂಪ್ ಬೇಕು, ಅದನ್ನು ಕಂಪೇರ್ ಮಾಡೋಕ್ಕೆ ಒಂದು ಬೇಕು, ಆಯಿತಾ? ಸೊ ಜನರಲಿ ಈ ಥರ ಪ್ಯಾಟ್ರನ್ ಇದ್ದಾಗ ಒಂದೊಂದೇ ಎತ್ಕೊಂಡು ಅದನ್ನು ಒಂದೊಂದೇ ನಾವು ಹುಡುಕ್ತಾ ಹೋದರೆ ಅಥವಾ ಒಂದೊಂದೇ ನಾವೇನೋ ಸರ್ಚ್ ಮಾಡ್ತಾ ಇದ್ದರೆ 2 ಲೂಪ್ ಇರುತ್ತೆ. 2 ಲೂಪ್ ಹೆಂಗಿರುತ್ತೆ? ಒಂದು ದೊಡ್ಡ ಲೂಪು. ಸೊ ಬೇಸಿಕ್ಲಿ ಇದು ಒಂದು ದೊಡ್ಡ ಫಾರ್ ಲೂಪ್. ಈ ದೊಡ್ಡ ಫಾರ್ ಲೂಪಲ್ಲಿ ಇದು ಎದಕ್ಕೆ? ಪಿಕ್ 1 ನಂಬರ್ ಎಟ್ ಅ ಟೈಮ್, ಇದು ಒಂದು. ಇದ್ರ ಕೆಳಗಡೆ ಸೆಕೆಂಡ್ದು ಲೂಪ್ ಎದಕ್ಕೆ? ಕಂಪ್ಯಾರಿಸನ್ಗೆ. ಕಂಪ್ಯಾರಿಸನ್ ಅನ್ನೋದು ಅಥವಾ ಕೌಂಟ್ ಅನ್ಬೋದು, ಆಯ್ತಾ?
ಸೊ ಇದು ಎಲ್ಲ ಇದೆಯಲ್ಲ, ಈ ತರ ಇದನ್ನ ಥಿಂಕ್ ಮಾಡೋದು, ಗ್ರಾಫಿಕಲಿ ಥಿಂಕ್ ಮಾಡೋದು, ಅದನ್ನ ಈ ತರ ಎಕ್ಸ್ಪ್ಲೇನ್ ಮಾಡೋದು, ಇದನ್ನ ನೀವು ಇಂಟರ್ವ್ಯೂ ಅಲ್ಲೂ ಮಾಡ್ಬೇಕು ಫಸ್ಟ್. ಸೊ ಫಸ್ಟ್ ನೀವು ಸೊಲ್ಯೂಷನ್ ಕಂಡಿಡಿದ ತಕ್ಷಣ ಬ್ರೂಟ್ ಫೋರ್ಸ್ ಅಪ್ರೋಚ್ ಅಂತಾರೆ ಇದಕ್ಕೆ, ಆಯ್ತಾ. ಬ್ರೂಟ್ ಫೋರ್ಸ್ ಅಂತಾರೆ ಅಂದ್ರೆ ಏನು ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡದೆ, ಏನು ಆಪ್ಟಿಮೈಸ್ ಮಾಡ್ದೇನೆ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಲ್ಲಿ ವರ್ಕ್ ಆಗುತ್ತೆ ಇದು. ಸೊ ಇಂಟರ್ವ್ಯೂ ಅಲ್ಲೂ ಸಹಿತ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ದಿಸ್. ಇದು ಬರೀ ನಾವು ನಿಮ್ಗೆ ಕೋಡಿಂಗ್ ಕಲಿಯೋ ಟೆಕ್ನಿಕ್ ಮಾತ್ರ ಅಲ್ಲ, ಇದನ್ನ ಇಂಟರ್ವ್ಯೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋ ಟೆಕ್ನಿಕ್ಕು ಇದೇನೆ. ಫಸ್ಟ್ ಈ ತರ ಡೈಗ್ರಾಮ್ಗಳು ಹಾಕೊಂಡು, ಈ ತರ ಬಾಕ್ಸ್ಗಳು ಮಾಡ್ಕೊಂಡು, ಈ ತರ ಆರೋ ಮಾಡಿ, ಇದಕ್ಕೊಂದು ಹೆಸರು ಕೊಟ್ಟು, ಇದು ಪಾಯಿಂಟರ್ 1 ಅಥವಾ ಇಂಡೆಕ್ಸ್ 1, ಇದು ಇಂಡೆಕ್ಸ್ 2. ಸರ್, ಐ ವಿಲ್ ರೀಡ್ ಒನ್ ಐಟಮ್ ಫ್ರಮ್ ದಿಸ್ ಅರೇ ಅಂಡ್ ದೆನ್ ಐ ವಿಲ್ ಕಂಪೇರ್ ವಿತ್ ಎವ್ರಿ ಐಟಮ್ ಇನ್ ದ ಅರೇ ಅಂಡ್ ಐ ವಿಲ್ ಹ್ಯಾವ್ ಒನ್ ವೇರಿಯಬಲ್ ಕಾಲ್ಡ್ ಕೌಂಟರ್ ಟು ಮೆಜರ್ ದ occurrences, number of occurrences, and then at the end of the loop I'll print it. So I need one loop. I need one loop to go over the elements, another loop to compare, and at the end of this loop here, at the end, once I compare with all the element, at the end of the here I'll print that element and the count ಅಂತ. ಸೊ ಅವಾಗ ಆಯ್ತಪ್ಪ, ನಿಂದ ಅಲ್ಗೋರಿದಮ್ ಕರೆಕ್ಟ್ ಆಗಿದೆ, ಇದನ್ನ ಕೋಡ್ ಬರಿ ಅಂತ ಹೇಳ್ತಾರೆ ಅವಾಗ. ಸೊ ಈ ತರ ಡೈಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡೋ ಸ್ಕಿಲ್ ಬರೀ ಕೋಡಿಂಗ್ ಕಲಿಯಕ್ಕೆ ಅಷ್ಟೇ ಅಲ್ಲ, ಇಂಟರ್ವ್ಯೂದಲ್ಲೂ ಈ ತರ ಮಾಡೋದಿದೆ. ದಟ್ ಈಸ್ ವೈ ಪ್ಲೀಸ್ ಇದನ್ನ ಮಾಡಬೇಡಿ, ಇಗ್ನೋರ್ ಮಾಡಬೇಡಿ. ಆಮೇಲೆ ನೀವು ಇದಿಷ್ಟು ಕಲಿತ ಮೇಲೆ ದೆನ್ ನಿಮ್ಗೆ ಇನ್ನೂ ಕಷ್ಟ ಆದ್ರೆ ಈ ಫಸ್ಟ್ ಇಂಗ್ಲೀಷಲ್ಲಿ ಬರೀರಿ, ಸೂಡೋ ಕೋಡ್ ಬರೀರಿ. ಸೂಡೋ ಕೋಡ್ ಬರೋದು ಅದಾದ್ಮೇಲೆ ಫೈನಲಿ ಕೋಡ್ಗೆ ಹೋಗಿ. ಓಕೆ, ನೀವು ಯಾವುದೇ ಬ್ರಾಂಚಿಂದ ಬನ್ನಿ, ಈ ತರ ನೀವು ಸಿಸ್ಟಮ್ಯಾಟಿಕ್ ಆಗಿ ಹೋದ್ರೆ ನಿಮಗೆ ಕಡಿಮೆ ಕಷ್ಟ ಅನ್ಸುತ್ತೆ ಕೋಡಿಂಗ್ ಕಲಿಯೋಕ್ಕೆ. ಆಮೇಲೆ ಸಿಂಟ್ಯಾಕ್ಸ್ ಏನಿದೆಯಲ್ಲ, ಅರೇನ ಹೆಂಗೆ ಆಕ್ಸೆಸ್ ಮಾಡಬೇಕು, ಅರೇ ಹೆಂಗೆ ಡಿಕ್ಲೇರ್ ಮಾಡಬೇಕು, ಆ ಕಷ್ಟ ಎಲ್ಲರಿಗೂ ಇದೆ, ಆ ಕಷ್ಟ ನನಗೂ ಇದೆ. ಯಾಕಂದ್ರೆ ನಾನು ಪ್ರೊಫೆಷ್ನಲಿ ಕೋಡಿಂಗ್ ಬರ್ದಿರೋದೇ ಬೇರೆ ಲ್ಯಾಂಗ್ವೇಜ್ ಅಲ್ಲ. ಸೊ ನನಗೂ ಸಿಂಟ್ಯಾಕ್ಸ್ಗಳು ನೆನಪಿರಲ್ಲ, ನಾನು ಸರ್ಚ್ ಮಾಡಿ ಅದನ್ನೊಂದು 2-3 ದಿನ ಯೂಸ್ ಮಾಡಿದ್ಮೇಲೆ ನನಗೂ ನೆನಪು ಬರೋದು. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ಸಿಂಟ್ಯಾಕ್ಸ್ ನೆನಪು ಉಳಿತಿಲ್ಲ ಅಂತ ಇದಾಗಬೇಡಿ, ಭಯ ಪಡಬೇಡಿ. ನೀವೊಂದು 3-4 ತಿಂಗಳು ಕೋಡಿಂಗ್ ಮಾಡ್ತಾ ಇದ್ರೆ ನಿಮ್ಮ ಬ್ರೈನ್ ಆಟೋಮೆಟಿಕ್ ಆಗಿ ಸಿಂಟ್ಯಾಕ್ಸ್ ನೆನಪಿಡುತ್ತೆ. ಓಕೆ.